ಪ್ರಥಮದಲ್ಲಿ ಹೊತ್ತರ ಪಾಲಕಿಯನ್ನು 7 ಹೆಜ್ಜೆಗಳವರೆಗೆ ರಾಜರು, ನಂತರದಿ ಹೊತ್ತರದನು ಆಗಸದಲ್ಲಿ 7 ಹೆಜ್ಜೆಗಳವರೆಗೆ ಆ ವಿದ್ಯಾಧರರು, ನಂತರದಲ್ಲಿ ಹೊತ್ತು ಹೆಗಲಲಿ ನಡೆದರಾನಂದ ಪರವಶ ದೇವಾಸುರರು, ತರುವಾಯ ಆ ಪಲ್ಲಕ್ಕಿಯನ್ನು ಹೊತ್ತು ಸಾಗಿದರು ಆಕಾಶ ಮಾರ್ಗದಲ್ಲಿ ಆ ದೇವೇಂದ್ರರು. ಎದ್ದಿರಲು ಜಯ ಘೋಷವು ಕಂಪಿಸುವೋಲ್ ನೆಲ ಮುಗಿಲು, ಸುರಿಸಿದರಾಗ ಸುಗಂಧಿತ ಪುಷ್ಪವೃಷ್ಟಿಯನು ಆ ಗುಹ್ಯಕರ ದೇವತೆಗಳು, ಹಾಡಿದರು ಸೌಮಂಗಲ ಗೀತೆಯನು ಇನಿದನಿಯಲ ಸ್ತುತಿ ಪಾಠಕ ಸುರರು, ಭಾರಿಸಿ ಬೇರಿಗಳನ್ನು ಊದುತ್ತ ಶಂಖ ತುತ್ತೂರಿಗಳನ್ನು ನಲಿ ನಲಿದು ನರ್ತಿಸಿದರು ಅಪ್ಸರ ಸ್ತ್ರೀಯರು. ಸಾಗುತ್ತಿರಲ ಶ್ರೀ ಶ್ರೀ ಇತ್ಯಾದಿ ದಿವಿಜಯರು ದಿವ್ಯ ಕುಮಾರಿಯರೊಡನೆ ಹಿಡಿದು ತಮ್ಮ ಹೂಕರಗಳಲ್ಲಿ ಮಂಗಲಾರ್ಘ್ಯಗಳನ್ನು ನೆರೆದಿದ್ದರಲ್ಲಿ ಜನರು ಆಗಮಿಸಿ ಬಹುದೂರ ದೂರದ ಊರ್ಗಳಿಂದ ನೆರೆಯ ರಾಜ್ಯಗಳಿಂದ ಅಂತೆ ಎಲ್ಲೆಡೆಯಿಂದ ಸಾಗರೋದೋಪಾದಿಯಲ್ಲಿ ದುಃಖಾನಂದ ಮಿಶ್ರಿತ ಮನದಲ್ಲಿ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಆ ಮಹಾವೀರರ ದೀಕ್ಷಾ ಕಲ್ಯಾಣದ ಸಂಭ್ರಮವನ್ನು ಮನಕಟ್ಟುವಂತೆ ಇಲ್ಲಿ ಚಿತ್ರಿಸಿದ್ದಾರೆ. ಅಬ್ಬಬ್ಬಾ, ಏನು ಆ ದೀಕ್ಷಿತರಾಗಲಿಕ್ಕೆ ಹೊರಟಂತಹ ವರ್ಧಮಾನರನ್ನು ಯಾರು ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯಬೇಕು ಎಂಬ ತಾತ್ವಿಕ ವಾದಶರಗಳು ನಡೆದಾಗ ಕೊನೆಗೆ ಅಂತಿಮ ತೀರ್ಮಾನವಾಗುತ್ತದೆ. ಪ್ರಥಮದಲ್ಲಿ ಹೊತ್ತರ ಪಾಲಕಿಯನ್ನು 7 ಹೆಜ್ಜೆಗಳವರೆಗೂ ರಾಜರು. ಮೊದಲ ಅವಕಾಶ ಭೂಲೋಕದ ರಾಜರುಗಳಿಗೆ ಸಿಕ್ತಂತೆ 7 ಹೆಜ್ಜೆ ಆ ಪಲ್ಲಕ್ಕಿಯನ್ನು, ಅಂದರೆ ಈಗ ಆ ಪಲ್ಲಕ್ಕಿಯನ್ನು 4 ಜನ ಅದನ್ನು ಹೊರತಕ್ಕಂಥ ಅವಕಾಶ ಸಿಕ್ತು. ಯಾರಿಗೆ? ಭೂಲೋಕದ ಅರಸರುಗಳಿಗೆ. ನಂತರದಿ ಹೊತ್ತರದನು ಇನ್ನು 7 ಹೆಜ್ಜೆಗಳವರೆಗೆ ವಿದ್ಯಾಧರರು ಅವರು ಆ ಪಲ್ಲಕ್ಕಿಯನ್ನು ಹೊರತಾರಂತೆ. ತದನಂತರ ಆನಂದ ಪರವಶರಾದಂಥ ದೇವಾಸುರರು, ದೇವತೆಗಳು, ಇಂದ್ರಾದಿ ದೇವತೆಗಳು ಆ ಪಲ್ಲಕ್ಕಿಯನ್ನು ಹೊತ್ತು ಸಾಕ್ತಾರಂತೆ. ಯಾವ ಮಾರ್ಗದಲ್ಲಿ? ಆಕಾಶ ಮಾರ್ಗದಲ್ಲಿ. ಆಗ ಜಯಘೋಷ ಭೂಲೋಕ ಮತ್ತು ಸ್ವರ್ಗಲೋಕದಲ್ಲಿ ಏಕಕಾಲದಲ್ಲಿ ಉಂಟಾಗ್ತಾ ಇದೆ. ಆಕಾಶ ಮತ್ತು ಮುಗಿಲನ್ನು ಮುಟ್ಟುವ ಸಂಭ್ರಮ. ಆಗ ಸುಗಂಧಿತ ಪುಷ್ಪವೃಷ್ಟಿಯನ್ನು ಆ ಗುಹ್ಯಕರ ಪುಷ್ಪವೃಷ್ಟಿಯನ್ನು ದೇವತೆಗಳು ಸುರಿಸ್ತಾರೆ. ಹಾಗೆ ಗುಹ್ಯಕರ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಸೌಮಂಗಲ ಗೀತೆಯನ್ನು ಸ್ತುತಿಪಾಠಕರು ಹಾಡ್ತಾರೆ. ಏನು ಏನು ಭೇರಿ, ತಾಳ, ವಾದ್ಯ, ಶಂಖ, ತುತ್ತೂರಿ ಇತ್ಯಾದಿಗಳನ್ನು ಇಟ್ಕೊಂಡು ನರ್ತನ ಮಾಡ್ತಾರಂತೆ ಅಪ್ಸರ ಸ್ತ್ರೀಯರು. ಅಪ್ಸರ ಅಂದರೆ ಸ್ವರ್ಗಲೋಕದ ಸ್ತ್ರೀಯರು. ಹೀಗಿರುವಾಗ ಶ್ರೀ ಹ್ರೀ ಇತ್ಯಾದಿ ದಿವಿಜಯರು, ದಿವಿಜಯ ಅಂದರೆ ದೇವತೆಗಳವರು, ಮತ್ತು ದಿಕ್ಕುಮಾರಿಯೊಡನೆ ಅವರು ದಿಕ್ಕುಕುಮಾರಿಯ ಜೊತೆ ಹಿಡಿದು ಅವರ ಕರಕಮಲಗಳಲ್ಲಿ ಹೂಗಳನ್ನು ಮಂಗಳಾರ್ಘ್ಯವನ್ನು ಇಟ್ಕೊಂಡು ಆ ದೀಕ್ಷಾ ಕಲ್ಯಾಣದ ಭವ್ಯ ಮೆರವಣಿಗೆ ನಡೀತಾ ಇದೆಯಂತೆ. ನೆರೆದಿದ್ದ ಜನರೆಲ್ಲ ಆಗಮಿಸಿ ದೂರದ ಊರುಗಳಿಂದ, ನೆರೆಯ ರಾಜ್ಯಗಳಿಂದ ಸಾಗರೋಪಾದಿಯಲ್ಲಿ ಅವರು
ಬಂದಿದ್ದಾರಂತೆ. ಅವರಿಗೆಲ್ಲ ದುಃಖನೂ ಆಗ್ತಾ ಇದೆ, ಆನಂದನೂ ಕೂಡ ಆಗ್ತದೆ. ಪಂಚ ಕಲ್ಯಾಣದಲ್ಲಿ ದೀಕ್ಷಾ ಕಲ್ಯಾಣದ ಸಂಭ್ರಮ ಬೇರೆ, ಅಯ್ಯೋ ನಾವು ವರ್ಧಮಾನನನ್ನು ನಾವು ಬಿಡಬೇಕಲ್ಲ ಎಂತಕ್ಕಂಥ ಕಳಕಳಿ ಬೇರೆ. ಅಬ್ಬಾ, ಎಷ್ಟು ಮನೋಜ್ಞವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ನಮಸ್ಕಾರ.